ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ಕೇಪಿಂಗ್ ರಿಯಾಲಿಟಿ. ಇವತ್ತು ನಾವು ಮನೆಯಿಂದ ಎಸ್ಕೇಪ್ ಆಗಿ ಬಂದಿದ್ದು ಮೈಸೂರು ದಸರಾ 2025 ವಸ್ತು ಪ್ರದರ್ಶನಕ್ಕೆ. ಇದು ಎಲ್ಲಿ ನಡೆಯುತ್ತಪ್ಪ ಅಂದರೆ ಮೈಸೂರಲ್ಲಿ ಇರೋರ್ಗಂತೂ ಗೊತ್ತಿರುತ್ತೆ, ಎಕ್ಸಿಬಿಷನ್ ಗ್ರೌಂಡಲ್ಲಿ ನಡೆಯುತ್ತೆ. ಇಲ್ಲಿಗೆ ಒಳಗಡೆ ಹೋಗೋಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಎಂಟ್ರಿ ಫೀಸು 40 ರೂಪೀಸ್ ಇರುತ್ತೆ ಪರ್ ಹೆಡ್. ಮನೆಯಿಂದ ಎಸ್ಕೇಪ್ ಆದ್ವಿ, ಇಲ್ಲಿ ಒಳಗಡೆ ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಟಿಕೆಟ್ ತೊಗೊಂಡೇ ಒಳಗಡೆ ಹೋಗಬೇಕು. ಅಲ್ಲಿ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಾರೆ. ಹಾಗೆ ಒಳಗಡೆ ಹೋದ ತಕ್ಷಣ ಅಲ್ಲಿ ಈ ಸತ ತುಂಬ ನೀಟಾಗಿ ಡಿಫ್ರೆಂಟಾಗಿ ಮಾಡಿದರು. ಅಲ್ಲಿ ಸಿದ್ದರಾಮಯ್ಯನ ಅಂಗಳ ಅಂತ ಎಂಟ್ರಿ ಆದ ತಕ್ಷಣ ಅಲ್ಲಿ ಆ ಥರ ಬೋರ್ಡ್ ಹಾಕಿರ್ತಾರೆ. ಈ ಥರ ಎಲ್ಲ ಲಾಸ್ಟ್ ಟೈಮ್ ಮಾಡಿರಲಿಲ್ಲ. ಈ ಸತ ಸ್ವಲ್ಪ ಡಿಫ್ರೆಂಟಾಗಿ ನೀಟಾಗಿ ಮಾಡಿದರು ಅಂತ ನನಗನ್ನಿಸ್ತು. ಆ್ಯಂಡ್ ನನಗೆ ಈ ಸ್ಟಾಲ್ಸ್ಗಳಲ್ಲಿ ಫೇವ್ರೆಟ್ ಯಾವುದು ಅಂತಂದರೆ, ಸ್ಟಾರ್ಟಿಂಗ್ ಎಂಟ್ರಾದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಬಟ್ಟೆ ಅಂಗಡಿ ಇರುತ್ತೆ. ಆ ಬಟ್ಟೆ ಅಂಗಡಿಯಲ್ಲಿ ಟ್ರೆಂಡಿ ಟಾಪ್ಸು, ಸ್ಕರ್ಟ್ಸು ಎಲ್ಲ ಚೆನ್ನಾಗಿತ್ತು. ನಾನು ಕೂಡ ಪರ್ಚೇಸ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆ ಜ್ಯುವೆಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸತ ನಂದಿ, ಅದಾದಮೇಲೆ ಎಲ್ಲ ಕಡೆ ಸಿದ್ದರಾಮಯ್ಯ ಫೋಟೋ ಹಾಕಿದ್ರು. ಅವ್ರದ್ದೇ ಸರ್ಕಾರ ಅಲ್ವಾ, ಹಾಕಲೇಬೇಕು. ಹಾಗೆ ಟಾಯ್ಸ್ ಕಲೆಕ್ಷನ್ಸ್ ಇದು ಸಖತ್ತಾಗಿತ್ತು. ಎಲ್ಲನೂ ಅಡಲ್ಟ್ ಮನಿ ಇದೆಯಲ್ಲ, ತೊಗೊಂಬಿಡೋಣ ಅಂತ ಅನಿಸ್ತಾ ಇತ್ತು. ನಾವು ಆ ಸ್ಟ್ರೆಸ್ ಬಾಲ್ಸ್ನೆಲ್ಲ ಟ್ರೈ ಮಾಡ್ತಾಯಿದ್ವಿ. ಆಮೇಲೆ ಕಾರ್ ಕಲೆಕ್ಷನ್ಸು ನಾವು ಚಿಕ್ಕವರಿರಬೇಕಿದ್ರೆ ಕೊಡಿಸಿ ಅಂತ ಹೇಳಿದ್ರೆ ಮನೇಲಿ ಹೊಡಿತಾಯಿದ್ರು. ಬಟ್ ಈಗ ಅಡಲ್ಟ್ ಮನಿಲೆಲ್ಲ ಬೈ ಮಾಡ್ಬೋದು. ಬಟ್ ಅಡಲ್ಟ್ ಮನಿ ಕೂಡ ಕಾಸ್ಟ್ಲಿ ಅನಿಸ್ತು, ಅದಕ್ಕೆ ಅದನ್ನೆಲ್ಲ ತೊಗೊಳ್ಳಿಲ್ಲ. ಇದು ಎಷ್ಟು ಸಕ್ಕತ್ತಾಗಿದೆ ನೋಡಿ, ಕ್ಯೂಟಾಗಿದೆ. ಆ್ಯಂಡ್ ಆ್ಯನಿಮೆ ಫ್ಯಾನ್ಸ್, ಗೋ ಆ್ಯಂಡ್ ಗ್ರ್ಯಾಬ್ ದೋಸ್ ಟಾಯ್ಸ್ ಅಂತ ಹೇಳ್ತಾ ಇದ್ದೆ. ನಾನು ಆ್ಯಕ್ಚುಲಿ 2 ಸತ ಹೋಗಿದ್ದೆ ಎಕ್ಸಿಬಿಷನ್ಗೆ. ಫಸ್ಟ್ ಟೈಮ್ ಇದ್ದಿದ್ದ ಟಾಯ್ಸು ನಾನು ನೆಕ್ಸ್ಟ್ ಟೈಮ್ ಹೋದ ತಕ್ಷಣ ಎಲ್ಲ ಖಾಲಿಯಾಗಿತ್ತು. ಎಲ್ಲರೂ ಬೈ ಮಾಡಿದರು. ನಾನು ಫಸ್ಟ್ ಟೈಮ್ ಹೋದಾಗ ಕಲೆಕ್ಷನ್ ಸಖತ್ತಾಗಿತ್ತು. ಅದು ನೆಕ್ಸ್ಟ್ ಟೈಮ್ ಹೋಗೋಷ್ಟರಲ್ಲಿ ಎಲ್ಲ ಖಾಲಿಯಾಗಿತ್ತು. ಸೊ ಇದಂತೂ ನನಗೆ ತುಂಬ ಇಷ್ಟ ಆಯಿತು. ನಾನು ಕೂಡ ಆ್ಯನಿಮೆ ನೋಡ್ತಾ ಇರೋದ್ರಿಂದ ಅದೆಲ್ಲ ಇಷ್ಟ ಆಯಿತು. ಆ್ಯಂಡ್ ಕೀ ಬಂಚಸ್ ಅಂತೂ ಸಖತ್ತಾಗಿತ್ತು. ಎಲ್ಲ ಸ್ಟಾಲ್ಸ್ ಕೂಡ ನೋಡಿಕೊಂಡು, ಕೀ ಬಂಚಸ್ ನೋಡಿಕೊಂಡು, ಈ ಚಿಕ್ಕವ್ರು ಇರಬೇಕಿದ್ರೆ ಇದೊಂದು ಆಸೆ ಇರ್ತಾಯಿತ್ತು ನಮಗೆ, ಎರೇಸರು, ಟ್ರೆಂಡಿಯಾಗಿರೋ ಎರೇಸರು, ಶಾರ್ಪ್ನರ್ಸ್ ಎಲ್ಲ ತೊಗೋಬೇಕು ಅಂತ. ಈಗ ತೊಗೊಳ್ಳೋಣ ಅಂತಂದರೆ ಏನಕ್ಕೆ ಯೂಸು, ನಾವು ಯೂಸೇ ಮಾಡಲ್ಲ. ಬಟ್ ಆವಾಗ ತುಂಬ ನಮಗೆ ತೊಗೋಬೇಕು ಅಂತ ಎಲ್ಲ ಮನಸ್ಸಿರ್ತಾಯಿತ್ತು. ಅವಾಗೆಲ್ಲ ತೊಗೊಳಕ್ಕಾಗ್ತಾ ಇರಲಿಲ್ಲ. ಈಗ ತೊಗೊಳಕ್ಕೆ ಯೂಸ್ ಇಲ್ಲ. ಆ್ಯಂಡ್ ಇಲ್ಲಿ ಇಯರಿಂಗ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಅವರು 100 ರೂಪಾಯಿಗೆ 3 ಅಂತ ಮಾರ್ತಾಯಿರ್ತಾರೆ. ನೀವು ಹೋಗಿ ಬೈ ಮಾಡ್ಬೋದು. ಒಂದಕ್ಕೆ 50 ರೂಪಾಯಿ ಅಂದರೆ ಯಾರು ತೊಗೊಳ್ಳಲ್ಲ. ಅದಕ್ಕೆ ಅವರು 100 ರೂಪಾಯಿಗೆ 3, 100 ರೂಪಾಯಿಗೆ 3 ಅಂತ ಮಾಡ್ತಿರ್ತಾರೆ. ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಜಿಗರ್ ದಂಡ. ನೇಮ್ ಸಖತ್ತಾಗಿದೆ ಅಂತ ಟ್ರೈ ಮಾಡಿದ್ವಿ. ಇಟ್ಸ್ ಮೋರ್ ಲೈಕ್ ಧಾರವಾಡ ಪೇಡ ಇನ್ ಲಿಕ್ವಿಡ್ ಫಾರ್ಮ್ ಆ ಥರ ಇತ್ತು. ಚೆನ್ನಾಗಿತ್ತು ಗೈಸ್, ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನಾವು ಹ್ಯಾಂಡ್ಮೇಡ್ ಕಲೆಕ್ಷನ್ಸು ಎಲ್ಲ ಸುಮ್ಮನೆ ಟ್ರೈ ಮಾಡೋಣ ಅಂತ ನೋಡ್ತಾಯಿದ್ವಿ. ಹ್ಯಾಂಡ್ಮೇಡ್ ಕಲೆಕ್ಷನ್ಸ್ ನಾವೇ ಹ್ಯಾಂಡ್ಮೇಡ್ ಮಾಡ್ಬೋದು ಅಂತ ಅನಿಸ್ಬಿಟ್ಟು ಮುಂದಕ್ಕೆ ಹೋದ್ವಿ. ಅದಾದಮೇಲೆ ನೋಡ್ತಾ ಇದ್ದಂಗೆ ಫುಲ್ಲು ಕತ್ಲೆ ಆಗೋಗಿತ್ತು. ನಾವು 4 ಗಂಟೆಗೆ ಹೋಗಿದ್ವಿ, ಕತ್ಲೆ ಆಗಿ ಅದಾದಮೇಲೆ ಸ್ವಲ್ಪ ತಿಂದ್ಕೊಂಡು ನೆಕ್ಸ್ಟು ಇಲ್ಲಿ ಎಕ್ಸಿಬಿಷನಲ್ಲಿ ಈ ಇನ್ಫಾರ್ಮೇಟಿವ್, ಈ ಸರ್ಕಾರದವ್ರು ಏನೇನು ಮಾಡಿದ್ದಾರೆ ಅದನ್ನು ಶೋಕೇಸ್ ಮಾಡಿರ್ತಾರೆ. ಏನೇನು ಇದೆ ಅವ್ರು ಮಾಡಿದರು, ಆಮೇಲೆ ಫ್ರೀ ಬಸ್ಸು, ಅದಾದಮೇಲೆ ಅವರು ಏನೇನು ಡೆವಲಪ್ ಮಾಡಿದರು ಎಲ್ಲನೂ ಅಲ್ಲಿ ಹಾಕಿರ್ತಾರೆ. ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ನಾವು ಒಂದಕ್ಕೆ ಹೋದ್ವಿ. ಅದಾದಮೇಲೆ ನಾವು ಹಾಗೆ ಈಚೆಯಿಂದ ನೋಡಿಕೊಂಡು ಮುಂದಕ್ಕೆ ಕೊಟ್ಟೋದ್ವಿ. ನಾವು ಹೋಗಿದ್ದು ಟೂರಿಸಮ್ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ರು. ಅದ್ರ ಒಳಗಡೆ ಹೋಗಿ ಎಲ್ಲ ಕಡೆ ಪಿಕ್ಚರ್ಸ್ ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹಾಕಿರ್ತಾರೆ, ಅದನ್ನು ನೋಡ್ಕೊಂಡು ಹೋಗೋದು. ಆ ಥರ ಎಲ್ಲ ಕಡೆ ಶೋಕೇಸ್ ಮಾಡಿದರು. ಅದನ್ನು ನೋಡ್ಕೊಂಡು ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದಿದ್ದಂಗೆ ನೆಕ್ಸ್ಟು ಮೈ ಫೇವ್ರೇಟ್ ಗೇಮ್ಸು ಎಲ್ಲ ಸಖತ್ತಾಗಿತ್ತು. ಎಲ್ಲನೂ ಆಡೋಣ ಅಂತ ಜೋಶಲ್ಲಿ ಹೊರಗಡೆ ಹೋದ್ವಿ. ಆದರೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಕ್ಯಾಶ್ ಮಾತ್ರ, UPI ಇಲ್ಲ ಅಂತ. ಅಂದ್ಕೋಬೋದಿತ್ತು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಪ್ಲೀಸ್ UPI ಮಾಡ್ತೀವಿ, ಕ್ಯಾಶ್ ಕೊಡಿ ಅಂತ. ಆದರೆ ನಾವು ವಿಡಿಯೋ ಮಾಡೋಷ್ಟು ಎಕ್ಸ್ಟ್ರೋವರ್ಟ್ಸ್ಗಳು, ಬೇರೆಯವ್ರ ಹತ್ರ ಹೋಗಿ ಮನಿ ಕೇಳದೇ ಇರೋಷ್ಟು ಇಂಟ್ರೋವರ್ಟ್ಸ್ಗಳು. ಅದಕ್ಕೆ ಕೇಳಲಿಲ್ಲ. ಹೋಗಲಿ ಅಂತ ನೆಕ್ಸ್ಟ್ ಟೈಮ್ ಬರೋಣ ಕ್ಯಾಶ್ ಇಟ್ಕೊಂಡು ಅಂತ ಹೋಗಲಿಲ್ಲ.
ಹಾಗೆ ಇಲ್ಲಿ ಮಕ್ಕಳು ಆಡೋದು ನೋಡಿ ಒಂದು ಕಡೆ ಖುಷಿ ಆಗ್ತಾಯಿತ್ತು, ಒಂದು ಕಡೆ ಬೇಜಾರಾಗ್ತಾಯಿತ್ತು. ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಬಿಡ್ತಾ ಇರಲಿಲ್ಲ. ಈಗ ದೊಡ್ಡವರಾಗಿದ್ದೀವಿ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಿಡಲ್ಲ. ಏನು ಮಾಡೋಕ್ಕಾಗತ್ತೆ ಅಂತ ಯಾವುದು UPI ಇತ್ತು ಅಲ್ಲೆಲ್ಲ ಹೋದ್ವಿ. ಆ UPI ಇರೋ ಕಡೆ ಹೋಗಿಬಿಟ್ಟು UPI ಇಲ್ಲದೆ ಇರೋ ಕಡೆ ಹೋಗೋಕ್ಕಾಗದೆ ನಾವು ಹೊರಟ್ವಿ ಅಲ್ಲಿಂದ. ನೆಕ್ಸ್ಟು ಇಲ್ಲಿ ಪೋಲಾರ್ ಬೇರ್ಸ್ ಲೈಟಿಂಗ್ಸು ಎಲ್ಲ ನೋಡಿದ್ರು ಫೋನ್ ಇಟ್ಕೊಂಡು ಸೆಲ್ಫಿ ತೊಗೋತಾಯಿದ್ರು, ಫೋಟೋಸ್ ತೊಗೋತಾಯಿದ್ರು. ನಾವು ಏನು ತೊಗೋತಾಯಿಲ್ಲ, ಆಲ್ರೆಡಿ ವೀಡಿಯೋ ಮಾಡ್ತಾಯಿದ್ವಿ, ಏನು ಫೋಟೋ ತೊಗೊಳ್ಳೋದಂತ ತೊಗೊಳ್ಳಿಲ್ಲ. ಹಾಗೆ ಊಟ ಮಾಡಿಕೊಂಡು ನಾವು ಅಲ್ಲಿ ಮಲ್ಲಿಗೆ ಇಡ್ಲಿ ಚೆನ್ನಾಗಿರುತ್ತೆ, ತಿನ್ನಿ, ಅದು ಟ್ರೈ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಎಕ್ಸ್ಟ್ರಾ ಕ್ಲಿಪ್ ಇಲ್ಲಿ ವಾಟರ್ ಶೋ ನಡೆಯುತ್ತೆ, ಅದನ್ನು ಹಾಕಿದ್ದೀನಿ ನೋಡಿ, ಎಂಜಾಯ್.